ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 12ೋऽಧ್ಯಾಯಃ. ಭಕ್ತಿಯೋಗಃ. ಮಯ್ಯೇವ ಮನ ಆಧಸ್ತ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ನನ್ನಲ್ಲಿಯೇ ಮನಸ್ಸಿಡು, ಬುದ್ಧಿಯನ್ನು ನನ್ನಲ್ಲಿಯೇ ಸ್ಥಿರವಾಗಿಟ್ಟುಕೋ. ಈ ರೀತಿಯಲ್ಲಿ ನೀನು ಮಾಡುವುದಾದರೆ ನಿನಗೆ ಶ್ರೇಯಸ್ಸಾಗುವುದು ಮತ್ತು ನೀನು ನನ್ನಲ್ಲೇ ನಿವಾಸ ಮಾಡುವೆ. ಭಗವಂತನಲ್ಲಿ ಮನಸ್ಸಿಟ್ಟು ಮಾಡುತ್ತಿರುವ ಕಾರ್ಯವೆಲ್ಲವೂ ಆತನಿಂದಲೇ ನಡೆಯುತ್ತಿದೆ ಎಂಬ ಅರಿವಾದಾಗ ಮಾಡುವ ಕೆಲಸವೆಲ್ಲವೂ ಶ್ರಮವಿಲ್ಲದೆ ನಡೆಯುತ್ತದೆ. ಮನುಷ್ಯ ಪೂರ್ವಾಗ್ರಹ ಮನಸ್ಸಿನಿಂದ ವಿಷಯಗಳನ್ನು ಅರ್ಥೈಸಿಕೊಳ್ಳುವಾಗ ಭಿನ್ನವಾಗಿ ಯೋಚಿಸುವುದು ಸಹಜ. ಒಂದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಅಥವಾ ನೋಡುವ ದೃಷ್ಟಿ ಬೇರೆ ಬೇರೆ. ಈ ಕಾರಣದಿಂದ ದ್ವಂದ್ವಗಳು ಸಹಜ. ದ್ವಂದ್ವಗಳು ಹೆಚ್ಚಾದಾಗ ಪರಿಹಾರಕ್ಕಾಗಿ ಇತರರ ಸಹಾಯ ಯಾಚಿಸುವುದು ಕಾಣಬಹುದು. ಇತರರ ಉತ್ತರ ಸಮಾಧಾನ ನೀಡಿದರೆ ಸಮಸ್ಯೆ ಕಾಣದು. ಹೆಚ್ಚಿನ ಸಮಯದಲ್ಲಿ ಉತ್ತರ ಸಮಾಧಾನ ತರುವುದಕ್ಕಿಂತ ಸಮಸ್ಯೆ ತರುವುದೇ ಹೆಚ್ಚು. ಅಹಂಕಾರದಿಂದ ತಾನು ಮಾಡುವ ಕೆಲಸವನ್ನು ಇತರರು ಪ್ರಶಂಸಿಸಬೇಕೆಂಬ ಆಸೆ ಇದ್ದಾಗ ಸಂತೋಷಕ್ಕಿಂತ ದುಃಖವೇ ಹೆಚ್ಚು. ಭಗವಂತನಲ್ಲಿ ಮನಸ್ಸಿಟ್ಟಾಗ ಯಾವುದೇ ದ್ವಂದ್ವಗಳಿಲ್ಲದೆ ವಿಶಾಲ ದೃಷ್ಟಿ ಬೆಳೆಯುವುದು ನಿಶ್ಚಿತ. ವಿಶಾಲ ದೃಷ್ಟಿಕೋನದ ಕಾರಣ ಮಾಡುವ ಕೆಲಸ ಚೆಂದವಾಗುವುದಲ್ಲದೆ ಮಾಡುವ ಕಾರ್ಯದಲ್ಲಿ ಯಶಸ್ಸು ಹಾಗೂ ಕೀರ್ತಿ ದೊರೆಯುತ್ತದೆ. ಮನಸ್ಸು ಸದಾ ಪರಮಾತ್ಮನ ಧ್ಯಾನದಲ್ಲಿ ಇರುವ ಕಾರಣ ತಮ್ಮ ಇರುವಿಕೆಯನ್ನು ಮರೆತು ಶ್ರೀಹರಿಯ ಹೃದಯ ಕಮಲದಲ್ಲಿ ವಾಸ ಮಾಡುತ್ತಿರುವ ಅನುಭವ ಸಿಗುತ್ತದೆ. ಹರಿ ಓಂ ತತ್ಸತ್.